ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ. ನಾನು ನಿಸರ್ಗ. ಇಂದು ನಾನು ಹೇಳೋ ವಿಷಯ ತುಂಬಾ ಗಂಭೀರವಾದದ್ದು. ಓಸಿ ಇಲ್ಲದ ಫ್ಲಾಟ್ ಖರೀದಿಸಿದ್ರೆ ಏನಾಗುತ್ತೆ, ಮುಂದೆ ಯಾವ ಸಮಸ್ಯೆಗಳು ಬರಬಹುದು, ಈಗಾಗಲೇ ಓಸಿ ಇಲ್ಲದ ಫ್ಲಾಟ್ ತೆಗೆದುಕೊಂಡವರು ಏನ್ ಮಾಡಬೇಕು. ಸ್ನೇಹಿತರೆ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಎಲ್ಲಾ ಕಡೆ ಸಾವಿರಾರು ಜನರು ಓಸಿ ಬರ್ತಿದೆ ಅನ್ನೋ ಮಾತು ನಂಬಿ ಫ್ಲಾಟ್ ತೆಗೆದುಕೊಂಡಿದ್ದಾರೆ. ಆದ್ರೆ ಓಸಿ ಅಂದ್ರೆ ಏನು, ಇಲ್ಲದೆ ಇದ್ರೆ ಎಷ್ಟು ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿ, ನಿಮ್ಮ ಲಕ್ಷಾಂತರ ರೂಪಾಯಿ ಹಣ ಉಳಿತಾಯ ಆಗಬಹುದು. ಮೊದಲಿಗೆ ಈ ಓಸಿ ಅಂದ್ರೆ ಏನು ನೋಡೋಣ ಬನ್ನಿ. ಓಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಸರ್ಕಾರ ಅಥವಾ ಸ್ಥಳೀಯ ಪಾಲಿಕೆ ಅಂದ್ರೆ ಜಿಬಿಎ, ಸಿಟಿ ಕಾರ್ಪೊರೇಷನ್ ಈ ಕಟ್ಟಡ ಪ್ಲಾನ್ ಪ್ರಕಾರವೇ ನಿರ್ಮಾಣ ಆಗಿದೆ, ಇಲ್ಲಿ ವಾಸ ಮಾಡಲು ಅನುಮತಿ ಇದೆ ಅಂತ ಅಧಿಕೃತವಾಗಿ ಕೊಡುವ ಪ್ರಮಾಣ ಪತ್ರ. ಸರಳವಾಗಿ ಹೇಳಬೇಕು ಅಂದ್ರೆ ಓಸಿ ಇಲ್ಲ ಅಂತ ಅಂದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಆ ಕಟ್ಟಡ ಕಾನೂನು ಬಾಹಿರ. ಬಹಳ ಜನ ಕೇಳ್ತಾರೆ, ನಾವು ವಾಸ ಮಾಡ್ತಿದ್ದೀವಿ ಅಲ್ವಾ, ಹಾಗಿದ್ರೆ ಕಾನೂನುಬದ್ಧ ಅಲ್ವಾ ಅಂತ. ಇಲ್ಲ ಸ್ನೇಹಿತರೆ, ನೀವು ವಾಸ ಮಾಡಬಹುದು, ಆದರೆ ಅದು ನಿಮ್ಮ ರಿಸ್ಕ್ ಮೇಲೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಈಗ ಓಸಿ ಇಲ್ಲದೆ ಫ್ಲಾಟ್ ಖರೀದಿಸಿದ್ರೆ ಏನಾಗುತ್ತೆ ಹೇಳ್ತೀನಿ ಕೇಳಿ. ಮೊದಲಿಗೆ ಬ್ಯಾಂಕ್ ಲೋನ್ ಸಮಸ್ಯೆ. ಓಸಿ ಇಲ್ಲದ ಫ್ಲಾಟ್ಗೆ ಹೆಚ್ಚಿನ ಅಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳು ಲೋನ್ ಕೊಡಲ್ಲ. ಕೆಲವು ಪ್ರೈವೇಟ್ ಬ್ಯಾಂಕ್ಗಳು ಕೊಡಬಹುದು, ಆದರೆ ಹೆಚ್ಚಿನ ಬಡ್ಡಿ ಪಡೆಯುತ್ತವೆ. ಇನ್ನು ಕಡಿಮೆ ಲೋನ್ ಅಮೌಂಟ್, ಹೆಚ್ಚಿನ ಡಾಕ್ಯುಮೆಂಟ್ ತೊಂದರೆ ಇರುತ್ತೆ. ನಾಳೆ ನೀವು ಆ ಫ್ಲಾಟ್ ಮಾರಬೇಕಂದ್ರೆ ಹೊಸ ಖರೀದಿದಾರರಿಗೂ ಲೋನ್ ಸಿಗಲ್ಲ, ನಿಮ್ಮ ಫ್ಲಾಟ್ ಮೌಲ್ಯವು ಕಡಿಮೆ ಆಗುತ್ತೆ. ಎರಡನೆಯದಾಗಿ ಬೆಸ್ಕಾಂ, ನೀರು ಮತ್ತು ಖಾತೆ ಸಮಸ್ಯೆ ಎದುರಾಗುತ್ತೆ. ಓಸಿ ಇಲ್ಲ ಅಂದರೆ ಶಾಶ್ವತ ವಿದ್ಯುತ್ ಕನೆಕ್ಷನ್ ಸಿಗೋದಿಲ್ಲ, ಶಾಶ್ವತ ಕಾವೇರಿ ನೀರು ಕೂಡ ಇರೋದಿಲ್ಲ, ಜೊತೆಗೆ ಖಾತಾ ಕೂಡ ಕೊಡೋದಿಲ್ಲ. ಇದರಿಂದ ನೀವು ಯಾವಾಗಲೂ ತಾತ್ಕಾಲಿಕ ಕನೆಕ್ಷನ್, ಟ್ಯಾಂಕರ್ ನೀರು, ಹೆಚ್ಚುವರಿ ಬಿಲ್ ಇವೆಲ್ಲಕ್ಕೂ ಹಣ ಖರ್ಚು ಮಾಡಬೇಕಾಗತ್ತೆ. ಇನ್ನು ಮುಂದೆ ಬರುವ ದೊಡ್ಡ ಸಮಸ್ಯೆಗಳು ಏನಪ್ಪಾ ಅಂದರೆ ಸರ್ಕಾರದ ನೋಟಿಸ್ ಮತ್ತು ಪೆನಾಲ್ಟಿ. ಓಸಿ ಇಲ್ಲದ ಕಟ್ಟಡಕ್ಕೆ ಪಾಲಿಕೆ ಕಡೆಯಿಂದ ನೋಟಿಸ್ ಬರಬಹುದು, ಭಾರಿ ದಂಡ ಕೂಡ ಹಾಕಬಹುದು, ಕೆಲವೊಮ್ಮೆ ಡೆಮಾಲಿಷ್ ಕೂಡ ಆಗುತ್ತೆ. ಅಂದಹಾಗೆ ನಮ್ಮ ಕಟ್ಟಡ 10 ವರ್ಷ ಹಳೆಯದು, ಏನೂ ಆಗಲ್ಲ ಅಂತ ಅಂದ್ಕೊಳ್ಳೋದು ಭ್ರಮೆ. ಸರ್ಕಾರದ ನಿಯಮಗಳು ಬದಲಾಗುತ್ತೆ. ಇವತ್ತು ಸಮಸ್ಯೆ ಇಲ್ಲ ಅಂದ್ರೆ ನಾಳೆ ಇಲ್ಲ ಅಂತ ಖಚಿತವಲ್ಲ. ಫ್ಲಾಟ್ ಮಾರಾಟ ಮಾಡೋಕೆ ತೊಂದರೆ ಎದುರಾಗೋದು ಖಚಿತ. ನೀವು 5 ರಿಂದ 10 ವರ್ಷಗಳ ನಂತರ ಈ ಫ್ಲಾಟ್ ಮಾರಬೇಕು ಅಂದ್ರೆ ಬಾಯಿ ಮಾತಿನಲ್ಲಿ ಡೀಲ್ ಆದ್ರೂ ಲೀಗಲ್ ಚೆಕ್ ವೇಳೆ ಖರೀದಿದಾರರು ಹಿಂದೇಟು ಹಾಕ್ತಾರೆ. ಇದರಿಂದ ಫ್ಲಾಟ್ ಮೌಲ್ಯ 15 ರಿಂದ 30% ಕಡಿಮೆ ಆಗುತ್ತೆ. ಅಂದ್ರೆ ನಿಮ್ಮ ಹೂಡಿಕೆಗೆ ಸರಿಯಾದ ರಿಟರ್ನ್ ಇರಲ್ಲ ಅಂತ. ಇನ್ನು ಬಾಡಿಗೆ ಮತ್ತು ಇನ್ಶೂರೆನ್ಸ್ ಸಮಸ್ಯೆ ಎದುರಾಗುತ್ತೆ. ಓಸಿ ಇಲ್ಲದ ಫ್ಲಾಟ್ಗೆ ಐಟಿ ಉದ್ಯೋಗಿಗಳು, ಕಾರ್ಪೊರೇಟ್ ಪ್ರೊಫೆಷನಲ್ಸ್ ಬಾಡಿಗೆಗೆ ಬರೋದೇ ಇಲ್ಲ, ಕಂಪನಿಗಳು ಕೂಡ ಲೀಸ್ ಮಾಡಲ್ಲ. ಇನ್ನು ಮನೆ ಇನ್ಶೂರೆನ್ಸ್ ಕ್ಲೈಮ್ ಕೂಡ ರಿಜೆಕ್ಟ್ ಆಗಬಹುದು. ಅಗ್ನಿ ಅವಘಡ, ಪ್ರವಾಹ, ಸ್ಟ್ರಕ್ಚರಲ್ ಡ್ಯಾಮೇಜ್ ಆದರೆ ಇನ್ಶೂರೆನ್ಸ್ ಕಂಪನಿ ಕೈ ತೊಳೆದುಕೊಳ್ಳಬಹುದು. ಈಗ ರಿಯಲ್ ಲೈಫ್ ಉದಾಹರಣೆ ನೋಡೋಣ ಬನ್ನಿ. 2016ರಲ್ಲಿ ಬೆಂಗಳೂರಿನ ಹೊರ ವಲಯದಲ್ಲಿ ವ್ಯಕ್ತಿಯೊಬ್ಬರು ಫ್ಲಾಟ್ ತೆಗೆದುಕೊಂಡ್ರು. ಬಿಲ್ಡರ್ ಹೇಳಿದ್ದು 6 ತಿಂಗಳಲ್ಲಿ ಓಸಿ ಬರ್ತಿದೆ ಸರ್ ಅಂತ. ಇವತ್ತು 2026 ಆದ್ರೂ ಇನ್ನೂ ಓಸಿ ಸಿಕ್ಕಿಲ್ಲ. ಇದರಿಂದಾಗಿ ಬ್ಯಾಂಕ್ ಲೋನ್ ಇಲ್ಲ, ಫ್ಲಾಟ್ ಮರುಮಾರಾಟ ಆಗ್ತಾ ಇಲ್ಲ, ಸರ್ಕಾರದಿಂದ ನೋಟಿಸ್ ಬೇರೆ ಬಂದಿದೆ. ಇದು ಒಬ್ಬರ ಕಥೆಯಲ್ಲ ಸ್ನೇಹಿತರೆ, ಇದು ನೂರಾರು ಜನರ ಕಥೆ ಆಗಿದೆ. ಈಗಾಗಲೇ ಓಸಿ ಇಲ್ಲದ ಫ್ಲಾಟ್ ತೆಗೆದುಕೊಂಡಿದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ. ಪ್ಯಾನಿಕ್ ಆಗಬೇಡಿ, ಈ ಸ್ಟೆಪ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಟ್ಟಡಕ್ಕೆ ಓಸಿ ಬರಲು ಸಾಧ್ಯವಿದೆಯೇ, ಪ್ಲಾನ್ ಡಿವಿಯೇಷನ್ ಎಷ್ಟು ಇದೆ ಅಂತ ಚೆಕ್ ಮಾಡಿ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮೂಲಕ ಒಟ್ಟಾಗಿ ಬಿಲ್ಡರ್ ಮೇಲೆ ಒತ್ತಡ ಹಾಕಿ. ಲೀಗಲ್ ಸಲಹೆ ತೆಗೆದುಕೊಳ್ಳಿ, ಒಬ್ಬರಾಗಿ ಅಲ್ಲ ಗುಂಪಾಗಿ ಅರ್ಜಿ ಹಾಕಿ. ಇನ್ನು ಸರ್ಕಾರದ ಹೊಸ ರೆಗ್ಯುಲೇಷನ್ ಸ್ಕೀಮ್ ಏನಾದರೂ ಇದ್ರೆ ಅದರ ಲಾಭವನ್ನ ಪಡೆಯಿರಿ. ಒಟ್ಟಾರೆಯಾಗಿ ಸ್ನೇಹಿತರೆ, ಮನೆ ಖರೀದಿ ಅಂದ್ರೆ ಜೀವನದ ಅತಿ ದೊಡ್ಡ ಹೂಡಿಕೆ. ಎಲ್ಲರೂ ತೆಗೆದುಕೊಂಡಿದ್ದಾರೆ, ಏನೂ ಆಗಲ್ಲ, ಬಿಲ್ಡರ್ ಒಳ್ಳೆಯವನು, ಈ ಮಾತುಗಳ ಮೇಲೆ ನಂಬಿಕೆ ಇಡಬೇಡಿ. ಓಸಿ ನಿಮ್ಮ ಸುರಕ್ಷತೆ, ಓಸಿ ಇಲ್ಲ ಅಂದ್ರೆ ನಿಮ್ಮ ಹೂಡಿಕೆಯ ಹಣ ಅಪಾಯದಲ್ಲಿ ಇದೆ ಅಂತ ಅರ್ಥ. ವಿಡಿಯೋ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.